ನನಗೆ ಹೊಡಿತೀರ ಅಂತ ಫೋನ್ ಮಾಡಿ ನನಗೆ ಹೇಳ್ತಿದ್ದ ಲಾಯರ್ ಕೋಟೇಶ್ವರ ರಾವ್ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿ ನಾನು ಮಾತಾಡ್ದೆ. ನಕ್ಕಿನ್ ಸಾಕು, ಸುಮ್ನೆ ಇರಿ. ಈಗ ಏನ್ ಅಂತದ್ ಮಾಡ್ಬಿಟ್ಟಿದೀರಾ ಅಂತ ನಗ್ತಾ ಇದ್ದೀರಾ? ಏನ್ ಮಾಡಿದೀರಾ ಅಂತ ಹೀಗೆ ಕೇಳ್ತಿದ್ಯಲ್ಲಮ್ಮ. ಆ ಶೌರ್ಯ ಕಲ್ಯಾಣಿಗೆ ಬ್ಯಾಡ್ ಟೈಮ್ ಶುರುವಾಗಿದೆ. ನಮ್ಗೆ ಒಳ್ಳೆ ಟೈಮ್ ಶುರುವಾಗಿದೆ ಅತ್ತೆ. ಕೋಟೇಶ್ವರ ರಾವ್ ಮೂಲಕ ನಾವು ಕೊಟ್ಟಿರೋ ಶಾಕ್ಗೆ ಅವ್ರ ಜೀವನ ಪೂರ್ತಿ ಚೇತರಿಸ್ಕೊಳ್ಳಲ್ಲ. ಅಷ್ಟಕ್ಕೂ ಅವ್ರ ಲಾಯರ್ನ ನಾವು ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡ್ತೀವಿ ಅಂತ ಅವ್ರು ಸ್ವಲ್ಪನೂ ಅನ್ಕೊಂಡಿರಲ್ಲ. ಅಂತ ಯೋಚನೆ ಪೊಲೀಸ್ ತಲೆ ಆಗಿರೋ ಶೌರ್ಯಾಗೂ ಕೂಡ ಬರಲ್ಲ. ನಿನಗ್ ಬಂತು ಸ್ಯಾಮ್. ಇವಳ ತಲೆನ ತಗೊಂಡ್ ಹೋಗಿ ಮ್ಯೂಸಿಯಂ ಅಲ್ಲಿ ಇಡ್ಬೇಕು. ಅಂತ ಇಂತ ತಲೆ ಅಲ್ಲ ಇವಳ್ದು. ನಾನ್ ಏನ್ ಯೋಚನೆ ಮಾಡಿದ್ರು ನನಗೋಸ್ಕರ ಅಲ್ಲ ಸಿದ್ದು. ನಿನಗೋಸ್ಕರ ಏನಾದ್ರೂ ಯೋಚನೆ ಮಾಡ್ತಿದ್ರೆ ಮಾತ್ರ ನನ್ನ ಬುದ್ಧಿ ಶಾರ್ಪ್ ಆಗಿ ಕೆಲಸ ಮಾಡೋದು. ಅದಕ್ಕೆ ತಾನೆ ನೀನ್ ನನ್ ಮಗನ್ ಜೊತೆಲಿರೋದು. ಒಟ್ನಲ್ಲಿ ಲಾಯರ್ನ ಮ್ಯಾನೇಜ್ ಮಾಡಿದೀವಮ್ಮ. ಕಲ್ಯಾಣಿ ಬೆರಳಲ್ಲೇ ಕಲ್ಯಾಣಿ ಕಣ್ಣಿಗೆ ಚುಚ್ಚಿಸಿದೀವಿ. ಅವ್ರ ಪರವಾಗಿ ಯಾವ ಲಾಯರ್ ಕೂಡ ವಾದ ಮಾಡಬಾರ್ದು ಹಾಗೆ ಮಾಡಿದೀವಿ ನೋಡು. ಅದು ಅಸಲಿ ಟ್ವಿಸ್ಟ್. ಅವ್ರ ಕತೆಗೆ ಕ್ಲೈಮ್ಯಾಕ್ಸ್ ಅಮ್ಮ. ಕೋರ್ಟ್ ತೀರ್ಪು ಬರಕ್ ಮುಂಚೆನೆ ನಮ್ ಗೆಲುವು ಕನ್ಫರ್ಮ್ ಆಗೋಯ್ತು ಸಿದ್ದು. ಅಮ್ಮ, ಕಲ್ಯಾಣಿಗೋಸ್ಕರ ಕಾಯ್ತಾ ಇದೀಯಾ? ಹೌದಮ್ಮ. ಲಾಯರ್ನ ಭೇಟಿ ಮಾಡ್ಕೊಂಡು ಬರ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ಲ ಅಂದ್ರೇನು? ಲಾಯರ್ ಅವರು ಅವ್ರ ಮನೇಲಿ ಇದಾರೋ ಇಲ್ವೋ ಏನೋ ನೋಡಿ ಮಾತಾಡ್ಕೊಂಡು ಬರ್ಬೇಕಲ್ವಾ. ಮಾತಾಡ್ಕೊಂಡು ಬರ್ಲಿ ಪಾರ್ವತಿ. ಎಲ್ಲ ವಿಷಯಗಳನ್ನ ವಿವರವಾಗಿ ಮಾತಾಡಿ ಬರ್ಬೇಕಲ್ಲಮ್ಮ. ಬರ್ತಾ ಇರ್ತಾರತ್ತೆಮ್ಮ, ಅವ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ ಬಿಡಿ. ಮತ್ತೆ ಮಕ್ಕಳು ಸ್ಕೂಲಿಂದ ಬಂದಿಲ್ಲ ಅನ್ನೋ ಹಾಗೆ ಅವ್ರಿಗೋಸ್ಕರ ಇಷ್ಟು ಕಾಯೋ ಅಗತ್ಯ ಏನೂ ಇಲ್ಲ. ಜೊತೆಗೆ ನನ್ನ ಮಗನ್ ಕರ್ಕೊಂಡು ಹೋಗಿದ್ದಾಳಲ್ಲ, ಬರ್ತಾರೆ ಬಿಡಿ. ಅಲ್ಲಿ ನೋಡಿ, ಬಂದೇ ಬಿಟ್ರು. ಏನಮ್ಮ, ಹೋದ್ ಕೆಲ್ಸ ಆಯ್ತಾ? ಶೌರ್ಯ, ಲಾಯರ್ ಏನಂದ್ರು? ಕಲ್ಯಾಣಿ, ಯಾಕಿಬ್ರು ಹಾಗಿದ್ದೀರಾ? ನೀವಿಬ್ರು ಸಂತೋಷವಾಗಿ ಬರ್ತೀರಾ ಅಂದ್ರೆ ಯಾಕೊಂಥರ ಡಲ್ ಆಗಿದ್ದೀರಾ? ಅಮ್ಮ, ಏನಾಯ್ತಮ್ಮ? ಕಲ್ಯಾಣಿ ಅಳ್ತಿದ್ದಾಳೆ ಅಂದ್ರೆ ಏನೋ ಆಗಿದೆ. ಏನಾಯ್ತು ಶೌರ್ಯ? ಕಲ್ಯಾಣಿ, ಏನಾಯ್ತಮ್ಮ? ಆ ಲಾಯರ್ ನಮ್ಮನ್ನ ನಂಬಿಸಿ ಮೋಸ ಮಾಡ್ಬಿಟ್ಟಮ್ಮ. ನಮ್ಮ ಹತ್ರ
ಇದ್ದ ಆಧಾರನೆಲ್ಲ ಆ ಸಂಪದ ಕೊಟ್ಬಿಟ್ಟ. ಒಂದ್ ಕಡೆ ಅದೃಷ್ಟ ಕೂಡು ಬಂತು ಅಂತ ಅನ್ಕೊಂಡ್ರೆ ನಿನ್ಗಿಂತ ಮುಂಚೆ ನಾನ್ ಬರ್ತೀನಿ ಅಂತ ದುರಾದೃಷ್ಟ ಬಂದ್ ಅಲ್ಲಿ ನಿಂತಿರತ್ತೆ. ಛೀ, ಹೀಗಾಗಿದ್ದಕ್ಕೆ ಕಲ್ಯಾಣಿ ನೋವು ಪಡ್ತಿದ್ರೆ ಮಧ್ಯದಲ್ಲಿ ನೀನೇನು? ಅವಳೇನಾದ್ರೂ ಬೇಕು ಅಂತ ಮಾಡಿದ್ಲಾ? ಬೇಕು ಅಂತ ಮಾಡ್ದೆ ಹೋದ್ರೂ ಕೂಡ ನಿನ್ನ ಮಗಳ ಅದೃಷ್ಟ ಅನ್ನೋದೇ ಹಾಗಿದೆ. ಮತ್ತೆ ಜೊತೆಗೆ ನೀನ್ ಅವಳ ಎದುರಿಗೆ ಬಂದು ಕಳಿಸ್ಕೊಟ್ಟಿಯಲ್ಲ. ಅಮ್ಮ, ಆ ಲಾಯರ್ ಮೋಸ ಮಾಡಿದಕ್ಕೆ ಕಲ್ಯಾಣಿ ಏನ್ ಮಾಡ್ತಾಳೆ? ಆ ಸಂಪದಾಗ ಸಿಕ್ಕದ ಹಾಗೆ ಕಾಪಾಡ್ಕೊಂಡ್ರು ಪ್ರಯೋಜನ ಇಲ್ದ ಹಾಗೆ ಆ ಲಾಯರ್ ಸಂಪದ ಅವ್ರಿಗೆ ಮಾರ್ಕೊಂಡಿದ್ದಾನೆ. ಸಾಕ್ಷಿನೆಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದಾನೆ. ಅಷ್ಟು ಒಳ್ಳೆ ಹೆಸರು ಪಡ್ಕೊಂಡಿರೋ ಲಾಯರ್ ಈ ತರ ಮೋಸ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಸಂಪದ ಆಡಿರೋ ಗೇಮ್. ಸಂಪದ ಫೋನ್ ಮಾಡ್ತಿದ್ದಾಳೆ. ಹಲೋ. ಏನು ಆಫೀಸರ್? ಓ ಸಾರಿ, ಇನ್ನು ನಿಂಗೆ ಆಫೀಸರ್ ಆಗೋ ಅವಕಾಶ ಇಲ್ಲ ಅಲ್ವಾ? ಹೇಗಿದೆ ಏಟು? ಏಯ್ ನಿನ್ನ ಆವೇಶ ಪಡ್ಬೇಡ ಶೌರ್ಯ, ಆ ಟೈಮ್ ಆಗೋಯ್ತು. ನೋಡ್ದೆ ಅಲ್ವಾ, ಒಂದ್ ಏಟು ಕೊಟ್ಟಿದ್ದಕ್ಕೆ ಟೋಟಲ್ ಆಗಿ ನಿನ್ ಲೈಫೇ ಕ್ಲೈಮ್ಯಾಕ್ಸ್ ಬಂದ್ಬಿಡ್ತು. ಈಗ್ಲೂ ಕೂಡ ನಿನಗೆ ಬಂಪರ್ ಆಫರ್ ಕೊಡ್ತಿದ್ದೀನಿ ಶೌರ್ಯ, ಆ ಕಲ್ಯಾಣಿನ ಬಿಟ್ಬಿಡು. ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ನಿನ್ ಜಾಬ್ ನಿನಗ್ ಬರೋ ಹಾಗೆ ಮಾಡಿ, ನಿನಗ್ ಯಾವ ಕಷ್ಟ ಬರ್ದಿರೋ ಹಾಗೆ ನೋಡ್ಕೋತೀನಿ. ಏನೇ ಆದ್ರೂ ಮಾಜಿಗಂಡ ಅಲ್ವಾ, ಮನ್ಸಲ್ಲಿ ಎಲ್ಲೋ ಅಭಿಮಾನ ಇನ್ನೂ ಇದೆ. ನಿನ್ನೆವರೆಗೂ ನನ್ನ ನೆರಳು ನೋಡ್ತಿದ್ರೇನೆ ಭಯ ಬೀಳ್ತಿದ್ದೆ. ಇವತ್ತೇನೋ ಆ ಲಾಯರ್ನ ನಿನ್ ಕಡೆ ತಿರುಗಿಸ್ಕೊಂಡಿದ್ದೀನಿ ಅಂತ ಗೆದ್ಬಿಡ್ತೀನಿ ಅನ್ಕೊಂಡ್ರೆ ಹೇಗೆ? ಅನ್ಯಾಯದ ಪರವಾಗಿ ನಿಂತು ಮೆರಿತಿರೋ ನಿನಗೆ ಅಷ್ಟಿದ್ರೆ, ನ್ಯಾಯದ ಪರವಾಗಿ ನಿಂತು ಹೋರಾಡೋ ನಾನು ನನಗೆಷ್ಟಿರ್ಬೇಕು? ನೀನು ನಂಬ್ಕೊಂಡಿರೋ ನ್ಯಾಯನೇ ನಿನ್ ಉದ್ಯೋಗನ ಕಿತ್ಕೊಂಡಿದೆ. ಅದನ್ ಮರ್ತ್ ಹೋದ್ಯಾ? ಅನ್ಯಾಯ ಸುಸ್ತಾಗೋವರೆಗೂ ಆಡೋಕ್ ಬಿಟ್ಟು ನ್ಯಾಯ ಎದ್ದು ನಿಲ್ಲುತ್ತೆ. ಅವತ್ತು ನ್ಯಾಯದ ಕೈಯಲ್ಲಿ ಅನ್ಯಾಯ ಸೋಲ್ದೆ ತಪ್ಪೋದಿಲ್ಲ. ಅದು ಚರಿತ್ರೆಯಲ್ಲೇ ಬರೆದಿದೆ. ಇಷ್ಟೆಲ್ಲ ಆದ್ಮೇಲೂ ನಿನ್ ಮಾತಲ್ಲಿ ನಂಬಿಕೆ, ನಿನ್ನ ಮನಸ್ಸಲ್ಲಿ ಧೈರ್ಯ ಕಡಿಮೆ ಆಗಿಲ್ಲ ಅಂತಾಯ್ತು. ಕಡಿಮೆ ಆಗಲ್ಲ. ನ್ಯಾಯ ನನ್ನ ಪರವಾಗಿರೋವರೆಗೂ ನಿನ್ನಂಥವರ ಗೊಡ್ಡ ಬೆದರಿಕೆಗಳಿಗೆ ಭಯ ಪಡೋ ಮಾತೇ ಇಲ್ಲ. ಸರಿ, ಹಾಗಾದ್ರೆ ನಿನ್ನ ನಂಬಿಕೆನ ಕೋರ್ಟ್ ತೀರ್ಪಿಂದ ಸಾಯಿಸಿದ್ಮೇಲೆ ಮಾತಾಡ್ಕೊಳ್ಳೋಣವಾ? ಯಾರನ್ನ ನಂಬ್ಕೊಂಡು ಸೋತ್ ಹೋಗುತ್ತೋ ನೋಡೋಣ. ಫೋನ್ ಮಾಡಿ ನನ್ನ ಟೈಮ್ನ ವೇಸ್ಟ್ ಮಾಡಬೇಡ.
ಆಫೀಸರ್, ಇದೆಲ್ಲ ನನ್ನಿಂದನೇ ಆಗಿದ್ದು. ನೀನೇನ್ ಮಾಡಿದೆ ಅಂತ ಇವಾಗ ಸಾರಿ ಹೇಳ್ತಿದ್ಯಾ? ನೀನೇನೇ ಮಾಡಿದ್ರು ಕರೆಕ್ಟಾಗೇ ಮಾಡ್ತೀಯ. ಎಲ್ರೂ ಸೇರಿ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ಇವತ್ತು ಹೀಗಾಗಿರೋದು. ಹೌದು, ಈಗೇನ್ ಘನಕಾರ್ಯ ಮಾಡಿದಳು ಅವಳು? ಏನೇ ಮಾಡಿದ್ರು ಸರಿಯಾಗಿರುತ್ತೆ ಅನ್ನೋಕೆ ನಂಬಿದ ಲಾಯರು ಕೈ ಕೊಟ್ಟ. ನಾಳೆ ನಿನ್ಗೆ ಕೋರ್ಟ್ ಇದೆ. ನಿನ್ನ ಪರ ವಾದ ಮಾಡೋದಿಕ್ಕೆ ಲಾಯರೇ ಇಲ್ಲ ಅಂತಂದ್ರೆ ಹೇಗೋ? ಯಾರು ಇಲ್ಲ ಅಂದ್ರೆ ಏನು? ನನ್ನ ಪರವಾಗಿ ನಾನೇ ವಾದ ಮಾಡ್ಕೋತೀನಮ್ಮ, ಓಕೆನಾ? ಆ ಅವಕಾಶ ಕೂಡ ಇಲ್ವಂತೋ. ನೋಡು, ಈಗಷ್ಟೇ ಗೊತ್ತಿರೋರ ಹತ್ರ ಮಾತಾಡಿದ್ದಕ್ಕೆ ಪೊಲೀಸ್ ಜಾಬ್ ಅಲ್ವಾ? ನೀನ್ ನಿನ್ ಜಾಬ್ಗೋಸ್ಕರ ವಾದಿಸೋದಕ್ಕೆ ಪರ್ಮಿಷನ್ ಕೊಡಲ್ವಂತೆ. ಇರೋ ದಾರಿ ಎಲ್ಲ ಮುಚ್ಚ ಹೋಗಿದೆ, ಹೊಸ ದಾರಿ ಯಾವ್ದು ಇಲ್ಲ. ಈಗೇನ್ ಮಾಡ್ತೀಯಾ? ಹೇಗೋ ಕೇಸ್ ಗೆಲ್ತೀಯಾ? ಮತ್ತೆ ಆ ರೀತಿ ಭಯ ಪಡೋ ಅಗತ್ಯ ಇಲ್ಲ. ನಾಳೆವರೆಗೂ ನಮಗೆ ಟೈಮ್ ಇದೆ ಅಲ್ಲ, ಯಾವ್ದಾದ್ರೂ ಒಂದು ದಾರಿ ಸಿಕ್ಕುತ್ತೆ. ಇರೋ ದಾರಿ ಎಲ್ಲ ಮುಚ್ಚ ಹೋದ್ರೆ ಹೊಸ ದಾರಿ ಎಲ್ಲಿಂದ ಬರುತ್ತೆ? ಹೇಗೆ ಅಂತ ಹೇಳು ನೋಡೋಣ. ಒಳ್ಳೆಯವ್ರಿಗೆ ಸಹಾಯ ಮಾಡೋದಕ್ಕೆ ದೇವರು ಯಾವ್ದಾದ್ರೂ ಒಂದು ರೂಪದಲ್ಲಿ ಯಾರನ್ನಾದ್ರೂ ಕಳಿಸ್ಕೊಡ್ತಾನೆ. ಯಾರು ಬರ್ತಾರೆ? ಹಾ, ಜೈಲಲ್ಲಿರೋ ನಿನ್ ಗಂಡನ? ಇಲ್ಲ ದೇವ್ರ ಮನೇಲಿರೋ ಆ ದೇವ್ರ? ಯಾರು ಅಂತ ಹೇಳು. ಯಾರು ಬರಲ್ಲ. ನನ್ ಮಗನ್ನ ಯಾರು ಕಾಪಾಡಲ್ಲ. ಏನ್ ತಾಯಿ, ನಿನ್ನ ಬಾಯಿಂದ ಶುಭ ಮಾತಾಡೋಕ್ ಬರಲ್ವಾ? ಯಾರು ಬರ್ಬಾರ್ದು ಅಂತ ಕೇಳ್ಕೊತಿದ್ಯೋ, ಇಲ್ಲ ಅಂದ್ರೆ ನಿನ್ನ ಮಗನ್ ಜೀವನನ ನಾಶ ಆಗ್ಬೇಕು ಅಂತ ನೀನೇ ಚಪಿಸ್ತಿದ್ಯೋ? ನನ್ಗೆ ಅರ್ಥ ಆಗ್ತಿಲ್ಲ. ನನ್ನ ಹೆಂಡತಿ ಬಾಯಿಂದ ತಪ್ಪಾಗಿ ಶುಭ ಅಂತ ಬಂದ್ರು ಅದು ಕೂಡ ಅಶುಭನೇ ಆಗೋಗುತ್ತಮ್ಮ. ಇವಾಗ ಏನ್ ಮಾಡ್ಬೇಕೋ ಅದನ್ನ ಯೋಚನೆ ಮಾಡಿ. ಯಾವುದೋ ಒಂದು ರೂಪದಲ್ಲಿ ಒಳ್ಳೇದೇ ಆಗತ್ತೆ. ಆಫೀಸರ್, ಆ ದೇವ್ರು ನಿಮ್ಮನ್ನ ಗೆಲ್ಲಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಿನ್ನ ನಂಬಿಕೆನೆ ಗೆಲ್ಲುತ್ತೆ ಕಲ್ಯಾಣಿ. ದಮಯಂತಿ ಪರಿಹಾಸ್ಯ ಮಾಡಿದ್ರು, ದ್ವೇಷಿಸಿದ್ರು, ಆ ದೇವ್ರ ಮನೆಯಲ್ಲಿರೋ ಶಿವಯ್ಯನೇ ಯಾರೋ ಒಬ್ರನ್ನ ಕಳಿಸ್ತಾನೆ. ಯೂನಿಯನ್ ಪ್ರೆಸಿಡೆಂಟ್ ಬೇಡ ಅಂದಮೇಲೆ ಯಾರಮ್ಮ ಬರ್ತಾರೆ? ಆ ದೇವ್ರು ಬೇಕು ಅಂತಾನೆ ಇರೋ ಅವಕಾಶನ ಕಿತ್ಕೊಂಡು ಲಾಯರ್ನ ಹೊಡೆದು ಬಂದಿದ್ದಾರಲ್ಲ. ಈಗ ಕಲ್ಯಾಣಿ ಶೌರ್ಯನ್ನ, ಮಗುನ ಬಿಡ್ಲೇಬೇಕಾಗತ್ತೆ. ಹಲೋ ಸರ್. ನೀವೆಷ್ಟೇ ದೊಡ್ಡ ಆಫೀಸರ್ ಆಗಿದ್ರು ಕೂಡ ಒಬ್ಬ ಸೀನಿಯರ್ ಲಾಯರ್ ಹತ್ರ ಹಾಗೆ ನಡ್ಕೊಳ್ಳೋದು. ನಿಮ್ಮ ಪರವಾಗಿ ಯಾರೂ ವಾದ ಮಾಡಬಾರ್ದು ಅಂತ ಬಾರ್ ಕೌನ್ಸಿಲ್ ಡಿಸೈಡ್ ಮಾಡಿದೆ. ಇನ್ನೂ ನಿಮ್ಮ ಪರವಾಗಿ ವಾದ ಮಾಡಬೇಕು ಅಂದ್ರೆ ಬೇರೆ ರಾಜ್ಯದಿಂದ ಯಾರಾದರೂ ಬರಬೇಕು. ಸರ್ ಹೋಗ್ಲಿ, ಆ ಲಾಯರ್ ಹೇಳ್ದ ಹಾಗೆ ಪಕ್ಕದ ಸ್ಟೇಟಲ್ಲಿ ಯಾರಾದ್ರೂ ಗೊತ್ತಿರೋರು ಇದಾರೇನೋ ನೋಡಿ ಆಫೀಸರ್. ಆಗಲ್ಲ ರೀ, ಬ್ಯುಸಿ ಆಗಿದ್ದೀನಿ. ಅದು ಹಾಗಲ್ಲ ಸರ್, ನನ್ನ ಕೇಸ್ ಬಗ್ಗೆ ಮಾತಾಡಬೇಕಿತ್ತು. ನಾನಷ್ಟು ದೊಡ್ಡ ಲಾಯರ್ ಮುಂದೆ ವಾದಿಸೋದು ಕಷ್ಟ ರೀ. ಸರ್, ನನ್ನ ಮಾತು ಕೇಳಿ. ಮೊನ್ನೆವರೆಗೂ ಎಲ್ಲ ಒಂದೇ ರಾಜ್ಯದವರು, ಎಲ್ಲರೂ ಸೇರಿ ಕೆಲಸ ಮಾಡಿದವ್ರೆ. ಅವರನ್ನು ಕೇಳಿದ್ರೆ ಪ್ರಯೋಜನ ಇಲ್ಲ ಶೌರ್ಯ.
ಅನುಪಮ ಎಲ್ಲಿ? ಊಟಕ್ಕೆ ಕರೀಲಿಲ್ವಾ? ಅವಳು ಮನೇಲಿದ್ರೆ ತಾನೇ ಕರೆಯೋಕೆ. ಎಲ್ಲಿ ಹೋಗಿದ್ದಾಳೆ? ಮಗಳು ಮಾಡಿದ ಕೆಲ್ಸಕ್ಕೆ ಆ ಲಾಯರ್ ಕೋಟೇಶ್ವರ ಕೇಸ್ ವಾದ ಮಾಡಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಈಗ ನೀನೇ ದಿಕ್ಕು ಅಂತ ಆ ದೇವ್ರ ಹತ್ರ ಬೇಡ್ಕೊತಿರ್ಬೇಕು. ಮಗನ್ ಕೇಸ್ ಏನಾಗುತ್ತೋ, ಕೆರಿಯರ್ ಏನಾಗುತ್ತೋ ಅಂತ ನಿಜವಾಗ್ಲೂ ನೀನ್ ಆ ಕೆಲಸ ಮಾಡ್ಬೇಕು. ನಿನ್ ಬದಲು ಅನುಪಮ ಮಾಡ್ತಿರೋದಕ್ಕೆ ನಿಂಗೆ ನಾಚಿಕೆ ಆಗ್ಬೇಕು. ಸರಿಯಾಗಿ ಹೇಳಿದೆ ಶಿವರಾಮ್. ಏನ್ ಸರಿಯಾಗಿ ಹೇಳೋದು? ನನ್ನ ಮಗನ್ ಕೆಲ್ಸ ಹೋಗಿ ಅವನು ದುಃಖ ಪಡೋದಿಕ್ಕೆ ಅವಳು ಮಗಳ ಕಾರಣ ಅಂತ ಅವಳಿಗೆ ಅರ್ಥ ಆಗಿರೋದಕ್ಕೆ ಅನುಪಮ ಕೆಲಸ ಮಾಡ್ತಿರೋದು. ಮನುಷ್ಯ ಸಹಜವಾಗಿ ತಪ್ಪು ಮಾಡ್ತಾನೆ. ಆದ್ರೆ ಮಾಡ್ದಿರೋ ತಪ್ಪನ್ನ ಎದುರುಗಡೆಯವರು ಮಾಡ್ದ ಹಾಗೆ ಮಾತಾಡಿ ನೀನು ಪ್ರತಿದಿನ ತುಂಬಾ ತಪ್ಪು ಮಾಡ್ತಿದ್ಯಾ ದಮಯಂತಿ. ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗಿಂತ ಗೊತ್ತಿದ್ದು ಮಾಡೋ ತಪ್ಪುಗಳಿಗೆ ದೇವ್ರ ಹತ್ರ ದೊಡ್ಡ ಶಿಕ್ಷೆ ಅನುಭವಿಸ್ಬೇಕಾಗಿ ಬರುತ್ತೆ. ನಾನು ತಪ್ಪು ಮಾಡದೆ ಹೋದ್ರು ತಪ್ಪು ಮಾಡಿದೀನಿ ಅಂತ ಎಲ್ರಿಗಿಂತ ಜಾಸ್ತಿ ನೀನೇ ಭ್ರಮೆ ಪಡ್ತಾ ಇರ್ತೀಯ. ಹೌದಾ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯತ್ತಿ ಅಂತಾರೆ, ಗೊತ್ತಾ? ಈಗ ಆ ವಿಷಯ ನನಗೆ ಯಾಕೆ? ನೀನ್ ಅದೇ ರೀತಿ ಇರೋದಕ್ಕೆ ಮಾಡೋದ್ನೆಲ್ಲ ಮಾಡ್ತಾನೆ, ಮಾಡಿಲ್ಲ ಅಂತ ಹೇಳ್ತಿರ್ತೀಯ. ಮಾವಯ್ಯ, ಇವತ್ತು ಎಲ್ಲರಿಗೂ ಇಷ್ಟ ಆಗೋ ಬಿರಿಯಾನಿ ಮಾಡಿದೀನಿ ನೋಡಿ, ಎಷ್ಟು ಒಳ್ಳೆ ಸ್ಮೆಲ್ ಬರ್ತಿದೆ. ಆಹಾ, ಪರಿಮಳ ಬೊಂಬಾಟಾಗಿದೆ. ನಾನ್ ಮಾಡಿದ್ರೆ ಈ ಮಾತು ಯಾವತ್ತಾದ್ರೂ ಹೇಳಿದಿರಾ? ನೀನ್ ಬಿರಿಯಾನಿ ಅನ್ಕೊಂಡೆ ಮಾಡ್ತೀಯ. ಅದೊಂದ್ಸಲ ಪೊಂಗಲಾಗಿ, ಇನ್ನೊಂದ್ಸಲ ಉಪ್ಪಿಟ್ಟಾಗಿ, ಹೀಗೆ ರೂಪ ಬದಲಾಗಿ ಯಾವ ಹೆಸರಲ್ಲಿ ಕರಿಬೇಕೋ ಅರ್ಥನೇ ಆಗಲ್ಲ. ಬಿರಿಯಾನಿನ ಯಾವಾಗ್ಲೂ ಬಿಸಿ ಬಿಸಿ ಇದ್ದಾಗಲೇ ತಿನ್ಬೇಕು. ಬೇಗ ತಿನ್ನಿ, ವಾಸನೆ ಅಷ್ಟೆಲ್ಲ ರುಚಿ ಹೇಗಿದೆ ಅಂತ ಹೇಳಿ. ಗೊತ್ತಾದ್ರೆ ಮನುಷ್ಯ ಮನುಷ್ಯನಾಗಿರೋದಿಲ್ಲ ದಮಯಂತಿ. ಹೀಗೆ ಪ್ರತಿಯೊಂದಕ್ಕೂ ಅವಳನ್ನ ವಹಿಸ್ಕೊಂಡ್ ಬರ್ಬೇಡ. ನಾಳೆ ಕೋರ್ಟಲ್ ಕೇಸ್ ಸೋತ್ ಹೋದ್ರೆ ನಷ್ಟ ಆಗೋದು ನಿನ್ನ ಮಗಳಿಗಲ್ಲ, ನನ್ನ ಮಗನಿಗೆ. ಇಲ್ಲಿ ಯಾರಿಗೆ ನಷ್ಟ ಆದ್ರೂ ಅದ್ರ ಬಾಧೆ ನಮ್ಮೆಲ್ರಿಗೂ ತಟ್ಟತೆ. ಅದನ್ನ ನೀನು ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡು. ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡ್ತಾಳ ಅವಳು. ಏನಾಗತ್ತೋ ಅಂತ ಭಯ ಪಟ್ಕೊಂಡೆ ಕೂತ್ಕೊಂಡಿದ್ರೆ ಯಾರಿಗೂ ಮನಃಶಾಂತಿ ಇರೋದಿಲ್ಲ ಅತ್ತೆ. ಏನೋ ಒಟ್ನಲ್ಲಿ ಒಳ್ಳೇದಾಗತ್ತೆ ಅಂತ ನಂಬಿ ಮುಂದಕ್ಕೆ ಹೋಗ್ಬೇಕು. ನಮ್ ನಂಬಿಕೆನೆ ನಮ್ಮನ್ನ ಗೆಲ್ಸುತ್ತೆ ಅತ್ತೆ. ಏನೇ ಗೆಲ್ಸೋದು? ನಿನ್ ಥರ ಕುರುಡು ನಂಬಿಕೆಯಿಂದ ಬಿರಿಯಾನಿ ತಿನ್ಕೊಂಡು ಕೂತ್ಕೊಳಕ್ ನನ್ ಕೈಲಾಗಲ್ಲ. ಕಲ್ಯಾಣಿ ಹೇಳ್ತಿರೋದು ನಿಜನೇ ದಮಯಂತಿ. ನಾಳೆ ಯಾರ ಮನಸ್ಸು ಬದಲಾಗುತ್ತೋ, ದೇವರು ಶೌರ್ಯನ್ ಸಹಾಯಕ್ಕೆ ಯಾರನ್ನು ಕಳಿಸ್ತಾನೋ ಏನೋ ಗೊತ್ತಿಲ್ಲ. ಅಮ್ಮ ಮಗಳು ಇಬ್ರು ಕತೆಗಳನ್ನ ಚೆನ್ನಾಗೇ ಹೇಳ್ತೀರಾ. ಶೌರ್ಯ ಸೋತ್ ಹೋದ್ರೆ ನಮಗೇನು ಅನ್ನೋ ಹಾಗಿದೆ ನೀವಾಡೋ ಮಾತುಗಳು. ಶೌರ್ಯ ಸೋತ್ ಹೋದ್ರೆ ನಷ್ಟ ಯಾರಿಗೆ ದಮಯಂತಿ?
ಒಂದ್ ವೇಳೆ ಶೌರ್ಯ ಸೋತೋದ್ರೆ ಕಲ್ಯಾಣಿ ಶೌರ್ಯನಿಂದ ದೂರ ಆಗ್ತಾಳೆ. ಆಗ ಸಂಪದ ಈ ಮನೆಗೆ ಮತ್ತೆ ಎಂಟ್ರಿ ತಗೋತಾಳೆ, ನೆನ್ಪಿಟ್ಕೋ. ಬಾಣ್ಲಿಯಿಂದ ಬೆಂಕಿಗೆ ಬಿದ್ರು ಅನ್ನೋ ಹಾಗೆ ಈಗ ಇರೋದ್ ಸಾಲ್ದು ಅಂತ ಆ ಸಂಪದ ನನ್ ಸೊಸೆಯಾಗಿ ಮನೆಗ್ ಬಂದ್ರೆ ನನ್ ಮರ್ಯಾದೆ ಕತೆ ಏನು? ನನ್ನ ಆಸೆ ಆ ಸಂಪದ ಬರಬಾರ್ದು ಅನ್ನೋದೇ. ಆದ್ರೆ ನನ್ ಮಗ ಗೆಲ್ಲೋ ಅವಕಾಶ ಅವನ್ ಕೈ ತಪ್ಪ ಹೋಯ್ತು. ಶೌರ್ಯ ಕಲ್ಯಾಣಿ ಬೇರೆ ಆಗದೆ ಬೇರೆ ದಾರಿನೇ ಇಲ್ಲ.